ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಹೀರೆಕಾಯಿ ಚಟ್ನಿನ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಇಲ್ಲಿ ಅರ್ಧ kg ಅಷ್ಟು ಹೀರೆಕಾಯಿನ ತಗೊಂಡಿದ್ದೀನಿ. ಚೆನ್ನಾಗಿ ತೊಳೆದುಬಿಟ್ಟು ತಗೊಂಡಿದ್ದೀನಿ. ಮೊದಲು ಇದರ ರಿಜ್ಜಸ್ನ ತುರ್ಕೋಬೇಕು. ಹೀಗೆ ಪೀಲ್ ಮಾಡಿಕೊಂಡು ನಂತರ ಇದರ ರಿಜ್ಜಸ್ನೆಲ್ಲ ಎತ್ತಿಟ್ಕೋಬೇಕು. ನಾನು ಹೀರೆಕಾಯಿಯಿಂದ ಮಾಡ್ತಾ ಇಲ್ಲ, ಅದರ ರಿಜ್ಜಸ್ಸಿಂದ ಚಟ್ನಿ ಮಾಡ್ತಾ ಇದ್ದೀನಿ. ಇದೊಂಥರ ಡಿಫ್ರೆಂಟ್ ಆಗಿದೆ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರಿಜ್ಜಸ್ಸು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದನ್ನು ತಿನ್ನೋದ್ರಿಂದ ಮಲಬದ್ಧತೆ ಕಡಿಮೆ ಆಗುತ್ತೆ. ನಂತರ ಇದು ಕಣ್ಣಿಗೆ ತುಂಬ ಒಳ್ಳೆಯದು. ಆಮೇಲೆ ಇದು ಶುಗರ್ ಕಂಟ್ರೋಲಲ್ಲಿಡುತ್ತೆ. ನಂತರ ಇದರಲ್ಲಿ ಮೆಡಿಸಿನಲ್ ಪ್ರಾಪರ್ಟಿ ತುಂಬ ಇರೋದ್ರಿಂದ ಇದು ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕಣ್ಣಿನ ದೃಷ್ಟಿ ವೃದ್ಧಿಯಾಗುತ್ತೆ. ಅನಿಮಿಯಾ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ. ದೇಹದ ತೂಕ ಕಡಿಮೆ ಮಾಡುತ್ತೆ. ಲಿವರ್ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಆಮೇಲೆ ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸ್ಕಿನ್ ಟೋನು ಚೆನ್ನಾಗಾಗುತ್ತೆ. ಸ್ಕಿನ್ನಲ್ಲಿ ಕಜ್ಜಿ ದದ್ದು ಈ ಥರ ಏನೂ ಬರೋದಿಲ್ಲ. ಸ್ಕಿನ್ ಟೋನ್ ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿ ಹಿರಿಯರಿದ್ದರೆ ಅವ್ರಿಗೆ ಮೆಡಿಸಿನ್ ತಗೊಂಡು ಮಲಬದ್ಧತೆ ಕಾಡ್ತಿರುತ್ತೆ. ಇವ್ರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಖಾರ ಕೊಟ್ಟರೆ ಅವ್ರಿಗೆ ಹೊಟ್ಟೆಯಲ್ಲಿ ತ್ರಾಸಾಗೋ ಚಾನ್ಸಸ್ ಇರೋದ್ರಿಂದ ಅವರಿಗೆ ಈ ಚಟ್ನಿನ ಮೆಣಸಿನ್ಕಾಯಲ್ಲಿ ಹಾಕಿ ಮಾಡಿಕೊಡೋದ್ರಿಂದ ಅವ್ರಿಗೆ ಆರೋಗ್ಯದಲ್ಲೂ ಏನೂ ಏರುಪೇರಾಗೋದಿಲ್ಲ, ಮಲಬದ್ಧತೆನೂ ಕಾಡೋದಿಲ್ಲ, ಹೆಲ್ತಿಯಾಗಿರ್ತಾರೆ. ಚಿಕ್ಕ ಮಕ್ಕಳಿಗೆ ಕೊಡೋದ್ರಿಂದ ಟೇಸ್ಟ್ ಬಡ್ಸ್ ಚೆನ್ನಾಗಾಗಿ ಅವರು ಊಟ ಸರಿಯಾಗಿ ಮಾಡೋದನ್ನು ಕಲಿತಾರೆ. ದೇಹನೂ ತಂಪಾಗಿರಿಸುತ್ತೆ. ಈಗ ನಾನಿಲ್ಲಿ ತುರ್ಕೊಂಡಿರೋ ಎಲ್ಲ ರಿಜ್ಜಸ್ನ ತಗೊಂಡು ಪ್ಯಾನಲ್ಲಿ ಹಾಕಿ ಫ್ರೈ ಮಾಡ್ತೀನಿ. ಅದಕ್ಕೆ ಒಂದೆರಡು ಹೆಸರು ಬೆಳ್ಳುಳ್ಳಿ, ಕರಿಬೇವು, 4 ಮೆಣಸಿನ್ಕಾಯಿ ಹಾಕ್ತೀನಿ. ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಹುರ್ಕೋಬೇಕು. ಎಷ್ಟು ಕೊಬ್ಬರಿ ಹಾಕ್ತೀನಿ. ಹಸಿ ಕೊಬ್ಬರಿ ಆದರೂ ಹಾಕ್ಕೋಬೋದು, ಒಣ ಕೊಬ್ಬರಿ ಆದರೂ ಹಾಕ್ಕೋಬೋದು. ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ, ಹಸಿ ಶುಂಠಿ. ಬೆಳ್ಳುಳ್ಳಿ ಆಪ್ಷನಲ್ಲು, ಬೇಕಂದರೆ ಯೂಸ್ ಮಾಡ್ಬೋದು, ಬೇಡದಿದ್ದರೆ ಬಿಡ್ಬೋದು. ಸ್ವಲ್ಪ ವಯಸ್ಸಾದವ್ರಿಗೆ ಕೊಡಬೇಕು, ಹಿರಿಯರಿಗೆ ಕೊಡಬೇಕು, ಬಾಣಂತಿಯರಿಗೆ ಕೊಡಬೇಕು ಅಂದರೆ ಒಣ ಮೆಣಸಿನ್ಕಾಯಿ ಯೂಸ್ ಮಾಡಿ. ಹಸಿಮೆಣಸಿನ್ಕಾಯಿ ಬೇಡ. ಅದು ಟೇಸ್ಟ್ ಚೆನ್ನಾಗಿರುತ್ತೆ, ಬಟ್ ಹಸಿಮೆಣಸಿನ್ಕಾಯಿ ಹಾಕೋದ್ರಿಂದ ಅವ್ರಿಗೆ ಹೊಟ್ಟೆಯಲ್ಲಿ ಸ್ವಲ್ಪ ಉರಿ ಬರುತ್ತೆ. ಸ್ವಲ್ಪ ಅದೇ ಪ್ಯಾನ್ಗೆ ಸ್ವಲ್ಪ ಶೇಂಗಾ ಹಾಕಿ ಶೇಂಗಾ ಬೀಜನ ಹುರ್ಕೊಳ್ತೀನಿ. ನಂತರ ಸ್ವಲ್ಪ ಜೀರಿಗೆನೂ ಹುರ್ಕೋತೀನಿ. ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡ ನಂತರ ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದ ನಂತರ ಇದನ್ನು ಒಂದು ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು, ಚೂರು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಹಾಕಿ ಸ್ವಲ್ಪ ನೀರು ಹಾಕಬೇಕು. ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕು. ಬಿದ್ಮೇಲೆ ಇದಕ್ಕೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಒಗ್ಗರಣೆ ಕೊಟ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಚಪಾತಿ ಜೊತೆಗೆ ತಿನ್ಬಹುದು, ಅನ್ನದ ಜೊತೆಗೆ ಕಲಸ್ಕೊಂಡು ತಿನ್ಬಹುದು. ಬಿಸಿ ಅನ್ನ ತುಪ್ಪ ಇದಿದ್ರಂತೂ ಸಖತ್ತಾಗಿರುತ್ತೆ ಕಾಂಬಿನೇಷನ್ನು. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಐಕಾನ್ನ ಪ್ರೆಸ್ ಮಾಡಿ. ಬೆಲ್ ಬಟನ್ ಐಕಾನ್ನ ಪ್ರೆಸ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ಮೊದಲೇ ತಲುಪುತ್ತೆ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.